ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಊಬರ್ ಮೋಟೋ ಮಾಡೋಣ ಅಂತ ಅನ್ಕೊಂಡಿನಿ. ಅಂದ್ರೆ ಊಬರ್ ಬೈಕ್ ಟ್ಯಾಕ್ಸಿ ಯಾವತ್ತೂ ಕೂಡ ನಾನು ಮಾಡಿರಲಿಲ್ಲ. ಅಂದ್ರೆ ಐಡಿ ಕ್ರಿಯೇಟ್ ಮಾಡ್ಕೊಂಡು ಹಾಲಿ ಹತ್ತತ್ರ ಒಂದು 6 ತಿಂಗಳು 7 ತಿಂಗಳು ಮೇಲಾಗಿದೆ. ಸುಮ್ಮನೆ ಐಡಿ ಕ್ರಿಯೇಟ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಐಡಿ ಕ್ರಿಯೇಟ್ ಮಾಡಿದೆ. ಬಟ್ ಯಾವುದಾದಂಥ ಡ್ಯೂಟಿ ಮಾಡಿರಲಿಲ್ಲ. ಬಟ್ ಆರ್ಡರ್ ಬರ್ತಾವೋ ಇಲ್ಲ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಆನ್ಲೈನ್ಗೆ ಹೋಗ್ಬಿಟ್ಟು ಆರ್ಡರ್ ಬರ್ತಾವ, ಆರ್ಡರ್ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದ್ರೆ ಊಬರಲ್ಲಿ ಇದು ನನ್ನ ಮೊದಲನೇ ಆರ್ಡರ್. ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಕೂಡ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಇವಾಗ ಫಸ್ಟ್ ಆನ್ಲೈನ್ಗೆ ಹೋಗ್ಬೋಣ. ಎಲ್ಲಪ್ಪ ಇದೆ ಊಬರ್ ಡ್ರೈವ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹೆಸರು. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ. ನೋಡಿ ಇವಾಗ ಆನ್ಲೈನ್ಗೂ ಕೂಡ ಹೋಗಿದೆ. ಮೊದಲನೇ ಆರ್ಡರ್ಗೋಸ್ಕರ ವೆಯ್ಟಿಂಗು. ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಲಾಸ್ಟ್ ವೀಕ್ ಎಲ್ಲ ನೀವು ನೋಡಿದ್ರೆ ರ್ಯಾಪಿಡೋ ಮಾಡಕ್ ಬಂದಿದ್ದಾಗಲೂ ಕೂಡ ನಾನು ಇಲ್ಲೇ ಆನ್ ಮಾಡಿದೆ. ಅದರಿಂದಾಗಿ ಊಬರು ಕೂಡ ಇಲ್ಲೇ ಸಿಗ್ಬೋದೇನೋ ನೋಡ್ಬೇಕು. ನೋಡೋಣ ತಡ್ರಿ, ವೆಯ್ಟ್ ಮಾಡೋಣ. ಈಗ ಟೈಮ್ 9:06 ನೋಡಿ. ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ. 97 ರೂಪಾಯಿ ಆರ್ಡರ್ ಬರ್ತಾ ಇದೆ. ಪಿಕಪ್ 4 ಕಿಲೋಮೀಟ್ರು, ಆಮೇಲೆ ಡ್ರಾಪ್ ಅಂದ್ಬಿಟ್ಟು 8 ಕಿಲೋಮೀಟರ್ ಹತ್ತತ್ರ ಇದೆ. ಪಿಕಪ್ ಸಿಕ್ಕಾಪಟ್ಟೆ ದೂರ ಐತಿಲ್ಲ ಗೈಸ್. ಅಕ್ಸೆಪ್ಟ್ ಮಾಡೋಣ. ಹೊರಟಾಯ್ತು. ಸೊ ವೆಯ್ಟ್ ಮಾಡೋಣ ತಡೀರಿ. ಅಂದ್ರೆ ಪಿಕಪ್ ತುಂಬಾ ಅಂದ್ರೆ ತುಂಬಾ ದೂರ ಇದೆ. 4 ಕಿಲೋಮೀಟರ್ ಪಿಕಪ್ ಮಾಡ್ಬಿಟ್ಟು ತಿರ್ಗಾ ಮತ್ತೆ ಅದೇ ಬರ್ತಾ ಇದೆ ಅಂತ ಅನ್ಸುತ್ತೆ. ನೋಡಿ ಅದೇ ಬರ್ತಾ ಇದೆ. ನೀವು ಹೋಗಿ ಅಬ್ಬಿಗೆರೆಯಿಂದ ತಗೊಂಡೋಗಿ ನಾನು ಮತ್ತೆ ಪೀನ್ಯಾಗೆ ಡ್ರಾಪ್ ಮಾಡ್ಬೇಕಾಗತ್ತೆ. ಬನ್ನಿ ಅಕ್ಸೆಪ್ಟ್ ಮಾಡ್ಬಿಡೋಣ. ಸೊ ಗೈಸ್ ಇವಾಗ ನೋಡಿ ಅಕ್ಸೆಪ್ಟ್ ಕೂಡ ಮಾಡಿದ್ದೀನಿ. ಬನ್ನಿ ಈಗ ಜಾಲಹಳ್ಳಿ ವೆಸ್ಟಿಗೆ ಹೋಗ್ಬೇಕು ನಾನು. ಸ್ವಲ್ಪ ದೂರ ಆಗೋಯ್ತು ಅಂತ ಅನ್ಸುತ್ತೆ ಡಿಸ್ಟೆನ್ಸ್. ಅಕಸ್ಮಾತ್ ಏನಾರು ಕಸ್ಟಮರ್ ಏನಾರು ಆರ್ಡರ್ ಕ್ಯಾನ್ಸಲ್ ಮಾಡ್ರೆ ಕತೆ ಹೆಂಗೆ ನೋಡಿ. ರೈಡ್ ಕ್ಯಾನ್ಸಲ್ ಆಯಿತು. ಅಂದರೆ 4 ಕಿಲೋಮೀಟರ್ ಪಿಕಪ್ ಇದಲ್ಲ, ಅದಕ್ಕೋಸ್ಕರ ಫಸ್ಟ್ನೇ ರೈಡು ನೋಡಿ ಅಕ್ಸೆಪ್ಟ್ ಮಾಡಿದೆ. ಬಟ್ ರೈಡ್ ಕ್ಯಾನ್ಸಲ್ ಆಗೋಯ್ತು. ರೈಡ್ ಕ್ಯಾನ್ಸಲ್ಡ್ ಅಂತ ಬಂದಿದೆ. ನೋಡೋಣ ಇನ್ನೂ ಒಂದು ಯಾವ್ದಾರು ಆರ್ಡರ್ ಬರುತ್ತಾ ಅಂತ. ನೋಡಿ ಫೈಂಡಿಂಗ್ ಟ್ರಿಪ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಕೂಡ ತೋರಿಸ್ತಾ ಇದೆ. ಟೈಮು ಕರೆಕ್ಟಾಗಿ 9:07 ಇದೆ. ಮೊದಲನೇ ಆರ್ಡರ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಡೋಣ. ಅಂದರೆ ಬೆಳಗ್ಗೆ ಹೊತ್ತೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಆಫೀಸ್ ಟೈಮ್ ಅಲ್ವಾ, ಒಂದು ಪೀಕ್ ಅವರೇ ಆಗಿರುತ್ತೆ. ರ್ಯಾಪಿಡೋ ಏನಾರು ಆನ್ ಮಾಡ್ಕೊತೀನಿ ಅಂತ ಅಂದರೆ ಪಕ್ಕ ಆರ್ಡರ್ ಬಂದೇ ಬರುತ್ತೆ. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡೋಣ. ಸೊ ಅಕ್ಸೆಪ್ಟ್. ಬನ್ನಿ ಪಿಕಪ್ ಬಂದು 1.3 ಕಿಲೋಮೀಟರ್ ಅನ್ಸುತ್ತೆ. ಬನ್ನಿ ಹೋಗೋಣ ನೋಡೋಣ. ಸುಮ್ಮನೆ ತೋರಿಸ್ತು ಅಷ್ಟೇ. ಪಿಕಪ್ ಇಲ್ಲೇ 550 ಮೀಟರ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಅಂದರೆ ಊಬರಲ್ಲಿ ನನ್ನ ಮೊದಲನೇ ಆರ್ಡರ್ ಇದು. ಊಬರ್ 1939 ಅಲ್ಲ. ಸ್ವಲ್ಪ ತಗೊಳ್ಳಿ ಹಿಂಗೆ ಒಂದು ನಿಮಿಷ. ಈಗ ಸ್ಟ್ರೈಟ್ ಹೋಗೋದಾ? ಐವತ್ತೆರಡು. ಟ್ವೆಂಟಿ ಕೊಡಿ ಸಾಕು. ಇರಲಿ ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ ಬಿಡಿ. ಇಲ್ಲ ಚೇಂಜ್ ಇಲ್ಲ ಬಿಡಿ.
ಗೈಸ್ ನೋಡಿ ತಗೊಂಬಂದು ಡ್ರಾಪ್ ಮಾಡಿದ್ದೀನಿ. ಇವಾಗ ಕರೆಕ್ಟಾಗಿ ನನಗೆ 55 ರೂಪಾಯಿ ಕೊಟ್ಟಿದ್ದಾರೆ. 53 ರೂಪಾಯಿ ಆಗಿತ್ತು, 3 ರೂಪಾಯಿ ಬೇಡ ಬಿಡಿ, 50 ರೂಪಾಯಿ ಸಾಕು ಅಂತ ಅಂದೆ. ಆದರೂ ಕೂಡ ಅವರು ಅದನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಬಂದು ಇಲ್ಲಿ ಪಾರ್ಕಿಂಗ್ ಹತ್ರ ಇಟ್ಕೊಂಡ್ರು ಅವರು ಕೂಡ. ಕಂಪ್ಲೀಟ್ ಮೋಟೋ ಸೆವರ್ ನೋಡಿ ಕ್ಯಾಶ್ ಕೂಡ ಕಲೆಕ್ಟ್ ಆಗಿದೆ 52 ರುಪೀಸು. 5 ಸ್ಟಾರ್ ರೇಟಿಂಗ್ ಕೊಟ್ಟೆ ಅಂದರೆ ಮೊದಲನೇ ಆರ್ಡರ್ ನಾನು ಕಂಪ್ಲೀಟ್ ಮಾಡಿದೆ. ಮೊದಲನೇ ಆರ್ಡರ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಪಿಕಪ್ ನೋಡಿ ತುಂಬ ಅಂದರೆ ತುಂಬ ದೂರ ಆಗ್ತಾ ಇದ್ದಾನೆ. 4.5 ಕಿಲೋಮೀಟರ್ ಪಿಕಪ್ ಕೂಡ ಆಗ್ತಾ ಇದ್ದಾನೆ. ಬಟ್ ಅಷ್ಟು ದೂರ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡೋ ವರ್ಷದ ಕಸ್ಟಮರೇ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ನೋಡಿ. ಗಂಗಾನಗರಿಗೆ ಹಾಕಿದ್ದಾನೆ ಅಂದರೆ ಇಲ್ಲಿಂದ ಆರ್ ಟಿ ನಗರ್ ಹಾಕಿದ್ದಾನೆ. ಪಿಕಪ್ಪೇ 4 ಕಿಲೋಮೀಟರ್ ಹೋಗ್ಬೇಕು ಜಾಲಹಳ್ಳಿ ವೆಸ್ಟಿಗೆ. ಅಷ್ಟು ದೂರ ಪಿಕಪ್ ಹಾಕೋರು ಯಾರು ಹೋಯ್ತಾರೆ ನೋಡಿ. ಟೋಟಲ್ ಆಗಿ ನನ್ನ ಅರ್ನಿಂಗ್ಸ್ ಬಂದು ಇವತ್ತು 49 ರೂಪಾಯಿ ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿದ್ದಾನೆ, 4 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ. ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ನೋಡಿ, 91 ರೂಪಾಯಿ ಬರ್ತಾ ಇದೆ. ಸೇಮ್ ಅದೇ ಆರ್ಡರೇನೆ. ಜಾಲಹಳ್ಳಿ ವಿಲೇಜ್ ಇಂದ ಗಂಗಾನಗರ್ ಅಂದ್ರೆ ಆರ್ ಟಿ ನಗರ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು. 91 ರೂಪಾಯಿ ತೋರಿಸ್ತಾ ಇದ್ದಾನೆ. ಬಟ್ ಸದ್ಯಕ್ಕೆ ಏನು ಮಾಡಲ್ಲ ಗೈಸ್. ನೋಡಿ ಇವಾಗ ಆಫ್ಲೈನ್ಗೆ ಹೋಗಿದ್ದೀನಿ ನಾನು. ಅಂದ್ರೆ ಒಂದು ಆರ್ಡರ್ ಅಷ್ಟೇ ಕಂಪ್ಲೀಟ್ ಮಾಡಿದ್ದು. ಆರ್ಡರ್ ಏನೋ ಬರ್ತಾ ಇದಾವೆ, ಬಟ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇದಾವೆ. ಇನ್ನೊಂದೇನಪ್ಪ ಅಂತಂದ್ರೆ ಕಿಲೋಮೀಟರ್ ಜಾಸ್ತಿ ಹೇಳಿತಾ ಇದ್ದಾನೆ. ಪಿಕಪ್ ಕಿಲೋಮೀಟರ್ ಏನಿಲ್ಲ ಅಂತಂದ್ರೆ 4.5 ಕಿಲೋಮೀಟರ್, 5 ಕಿಲೋಮೀಟರ್ ಈ ತರ ಪಿಕಪ್ ಹೇಳಿತಾ ಇದ್ದಾನೆ. ಬಟ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಅದನ್ನ ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೂ ಗೊತ್ತಾಗುತ್ತಲ್ವಾ, ತುಂಬಾ ದೂರ ಇದ್ದಾರೆ ಇವರು. 4.5 ಕಿಲೋಮೀಟರ್ ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಅವರು ಗೊತ್ತು. ಅದರಿಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆರ್ಡರ್ನ ಅವರು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಲಾಂಗ್ ಪಿಕಪ್ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಈಗ ರ್ಯಾಪಿಡೋದಲ್ಲೆಲ್ಲ ಡ್ಯೂಟಿ ಮಾಡ್ಬೇಕಾರೆ ಹೋಗಲ್ಲಿ ರೀಚ್ ಕೊಡ್ತಿದ್ದಂಗೆ OTP ಎಂಟರ್ ಮಾಡೋದು ಬರ್ತಾ ಇತ್ತು. ಬಟ್ ಸ್ಟಾರ್ಟಿಂಗ್ ಹೋಗಲ್ಲಿ ರೀಚ್ ಕೊಡೋದು ಯಾವುದು ಏನು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಏನಕ್ಕೆ ಅಂತಂದ್ರೆ ಫಸ್ಟ್ ಟೈಮ್ ಅಲ್ವಾ, ಅದರಿಂದಾಗಿ ಕನ್ಫ್ಯೂಷನ್ ಆಗೇ ಆಗುತ್ತೆ. ಅದಾದ್ಮೇಲೆ ಹೋಗಿ ರೀಚ್ ಕೊಟ್ಟಾದ್ಮೇಲೆ OTP ಹೇಳ್ತಾವ್ರು, ಬಟ್ OTP ಎಂಟರ್ ಮಾಡಕ್ಕೆ ಎಲ್ಲೂ ತೋರಿಸ್ತಾ ಇರಲ್ಲ. ಆಮೇಲೆ ಅಲ್ಲಿ ತೋರಿಸ್ ಆಪ್ಷನ್ ಅಲ್ಲಿ ಅವಾಗ ಪ್ರೆಸ್ ಮಾಡಿದ್ಮೇಲೆ OTP ಎಂಟರ್ ಮಾಡಿ ತಗೊಂಡ್ಬಂದು ಕಸ್ಟಮರ್ನು ಕೂಡ ಇವಾಗ ಡ್ರಾಪ್ ಮಾಡಿದೀನಿ. ಟೋಟಲ್ ಆಗಿ ನನ್ನ ಅರ್ನಿಂಗ್ಸ್ ಬಂದು ಇವತ್ತು ನೋಡಿ ಸ್ನೇಹಿತರೆ 49 ರೂಪಾಯಿ ಆಗಿದೆ. ಕಮಿಷನ್ ಎಲ್ಲ ಹೋಗಿ 49 50 ರೂಪಾಯಿ ಅಂತ ಅನ್ಕೊಳ್ಳಿ. 8 ಪೈಸೆ ಮೈನಸ್ ಮಾಡ್ಕೊಂಡ್ರೆ ಹತ್ತತ್ರ 50 ರೂಪಾಯಿನೇ. ನೆಕ್ಸ್ಟ್ ಒಂದು ಇನ್ನ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡಿ ತಿಳಿಸೋಣ ಅಂತ ಅನ್ಕೊಂಡಿದೀನಿ. ಏನಾದ್ರು ತಿಳಿಸ್ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಇವತ್ತು ಡೇಟ್ ಎಷ್ಟು ಇವತ್ತು ನೋಡಿ 6ನೇ ತಾರೀಕು ನಾನು ಡ್ಯೂಟಿ ಮಾಡಕ್ ಬಂದಿರೋದು. 6ನೇ ತಾರೀಕು ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಇನ್ನೇನಿಲ್ಲ ಅಂದ್ರೆ ಇನ್ನು 9 ದಿವಸ ಆಯ್ತು ಅಷ್ಟೇ ಪರ್ಮಿಷನ್ಗೆ. ಇನ್ನೇನಾರು ಇನ್ನು 9 ದಿವಸ ಆದ್ಮೇಲೆ ಏನಾಗುತ್ತೋ ಏನೋ ಅದು ಕೂಡ ಗೊತ್ತಿಲ್ಲ. ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಈಗ 15ನೇ ತಾರೀಕು ಒಳಗಡೆ ನಿಷೇಧ ಮಾಡಬೇಕು ಅಂತಾನೆ ಇರೋದು. ಬಟ್ ಏನಾಗುತ್ತೆ ಅನ್ನೋ ನಮಗೂ ಕೂಡ ಇನ್ನೂ ಗೊತ್ತಿವಲ್ಲ. ಸೊ ಕಾಲ್ ನೋಡೋಣ. ಇನ್ನು 9 ದಿವಸ ಆದ್ಮೇಲೆ ಏನಾದ್ರು ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ, ಇಲ್ಲ ಏನಾದ್ರು ಒಂದು ತೀರ್ಮಾನ ಬರುತ್ತಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.